ತಿಲೋತ್ತಮನ ನಂಬಿ ನನ್ನ ಕೆಲಸ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂತು. ನನ್ನ ನಂಬಿಸಿ ಅವಳು ನನಗೆ ನಂಬಿಕೆ ದ್ರೋಹ ಮಾಡಿದ್ಲು. ಊಹಿಸಿರ್ಲಿಲ್ಲ ಅಮ್ಮವ್ರೆ, ನೀವು ಪಾಪ ಅಂತ ಆಶ್ರಯ ಕೊಟ್ಟು ಅನ್ನ ಹಾಕ್ದವ್ರೆ ನಿಮ್ ಪ್ರಾಣ ಅಂತ ತೆಗ್ದಿರ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ನಂಬಿಸಿ ನಿಮ್ಗೆ ಇಂಥ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆಸ್ತಿಗೋಸ್ಕರ ದೇವತೆ ಅಂತವ್ರನ್ನ ಯಾರಾದ್ರೂ ಸಾಯಿಸ್ತಾರ? ಆಸ್ತಿಗೋಸ್ಕರ ಮಗುನ ತಾಯಿಂದ ದೂರ ಮಾಡ್ತಾರ? ಪ್ರಾಣ ಹೋಗೋ ಕ್ಷಣದಲ್ಲಿ ಮಗುಗೋಸ್ಕರ ನಿಮ್ ಮನ್ಸು ಎಷ್ಟು ವಿಲವಿಲ ಅಂತ ಒದ್ದಾಡ್ತೋ ನನ್ ಕಣ್ಣಾರೆ ನೋಡ್ದೆ ಅಮ್ಮವ್ರೆ. ಆಸ್ತಿಗೋಸ್ಕರ ನಿಮ್ ಮಗನ್ನ ಅವನ್ ಜೀವನ ಏನ್ ಮಾಡ್ಬಿಡ್ತಾರೋ ಅಂತ ನೀವ್ ಪಟ್ಟಿದ ಸಂಕಟನ, ನೀವ್ ಅನುಭವಿಸಿದ ನರ್ಕನ ನಾನು ಕಣ್ಣಾರೆ ನೋಡ್ದೆ ಅಮ್ಮವ್ರೆ. ಆ ತಿಲೋತ್ತಮ ನಿಜಕ್ಕೂ ಮನುಷ್ಯಲೇನ? ಅವಳು ಕೂಡ 9 ತಿಂಗಳ ಹೊತ್ತು ಮಗುನ ಎತ್ತಿದಾಳಲ್ವಾ? ಮತ್ತೆ ಮಗುನು ತಾಯಿನೂ ಬೇರೆ ಮಾಡಿದ್ರೆ ಆ ತಾಯಿ ಪಡೋ ಸಂಕಟ ಅವಳಿಗೆ ಅರ್ಥ ಆಗ್ಲಿಲ್ವಾ? ಅವಳಿಗೆ ದುಡ್ಡಿನ ಮೇಲೆ ಆಸೆ ಬಿಟ್ರೆ ಸಂಬಂಧಗಳ ಬೆಲೆ, ಪ್ರೀತಿ ಬೆಲೆ ಅವಳಿಗೆ ಗೊತ್ತಿಲ್ಲ. ಆಸ್ತಿ ಮೇಲೆ ವ್ಯಾಮೋಹ ಬಿಟ್ರೆ ಮನುಷ್ಯನ ಬೆಲೆ, ಪ್ರಾಣದ ಬೆಲೆ ಗೊತ್ತಿಲ್ಲ. ಅವಳಿಗೇನಾದ್ರೂ ಗೊತ್ತಿದ್ರೆ ನಿನ್ನನ್ನ ನನ್ನ ಮಗನಿಂದ ದೂರ ಮಾಡಬೇಕು ಅನ್ಕೋತಿಲ್ಲ. ನೈನಿ, ಇಲ್ಲಿವರೆಗೂ ನನಗೆ ನನ್ನ ಮಗನ ಮಾತ್ರ ಚಿಂತೆ ಇತ್ತು. ಈಗ ನನಗೆ ನಿನ್ನ ಬಗ್ಗೆನೂ ಚಿಂತೆ ಆಗ್ತಿದೆ. ಇಷ್ಟು ದಿನ ನೀನು ವಿಶಾಲ್ನ ರಕ್ಷಾ ಕವಚದಾಗೆ ಕಾಪಾಡ್ಕೊಂಬಂದೆ. ಆದರೆ ಈಗ ನಿನ್ನ ರಕ್ಷಣೆಗೆ, ನಿನ್ನ ಕಾಪಾಡೋಕ್ಕೆ ಯಾರಿದಾರಮ್ಮ? ನೈನಿ, ನಿನ್ನ ವಿಶಾಲ್ ಜೊತೆಗೆ ನಿನ್ನನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈಗ ನಿನ್ನ ಮೇಲೆ ಇದೆ. ಅದಕ್ಕೆ ನೀನು ತುಂಬ ಹುಷಾರಾಗಿರೋದು ಎಲ್ಲದಕ್ಕಿಂತ ಮುಖ್ಯ ನೈನಿ. ಆ ತಿಲೋತ್ತಮ ಗೋಮುಖ ಇರೋಂಥ ಮೃಗ. ಅವಳು ಬದುಕಕ್ಕೋಸ್ಕರ, ಅವಳು ಬಣ್ಣ ಬಯಲಾಗ್ದಿರೋ ಹಾಗೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ, ಯಾರ ಪ್ರಾಣ ಬೇಕಾದ್ರೂ ತೆಗಿತಾಳೆ. ಅವಳು ನಿಜ ಸ್ವರೂಪ ನಿನಗೆ ಗೊತ್ತಾಗೋಯ್ತು ಅನ್ನೋ ಭಯದಲ್ಲಿ ಈಗ ಅವಳಿದ್ದಾಳೆ. ಅವಳು ಮಾಡಿರೋ ಪಾಪಗಳಿಗೆ ನೀನು ಶಿಕ್ಷೆ ಕೊಡ್ತೀಯ ಅನ್ನೋ ಭಯ ಅವಳಿಗೆ ಶುರುವಾಗಿದೆ. ಅವಳ ಬಗ್ಗೆ ಸತ್ಯ ತಿಳ್ಕೊಂಡಿದ್ಯಾ ಅಂತ ನಿನ್ನನ್ನು ಸಾಯಿಸಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದೋ ಅಷ್ಟು ಪ್ರಯತ್ನ ಮಾಡ್ತಾಳೆ. ನೈನಿ, 9 ತಿಂಗಳು ಮುಗಿಯೋದ್ರೊಳಗೆ ಹೆಣ್ಮಕ್ಳ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಮಗುನ ಕಣ್ಣಿನ ರೆಪ್ಪೆ ಥರ ನೋಡ್ಕೋಬೇಕು ಅಂತ, ಅವಳ ಪ್ರೀತಿನೆಲ್ಲ ಮಗು ಮೇಲೆ ತೋರಿಸ್ಬೇಕು ಅಂತ ಪ್ರತಿಯೊಂದು ತಾಯಿನೂ ಆಸೆ ಪಡ್ತಾಳೆ. ಆದರೆ ಈ ತಾಯಿ ಪ್ರೀತಿನ ನನ್ನ ಮಗನಿಗೆ ನಾನು ಪೂರ್ತಿಯಾಗಿ ತೋರಿಸ್ದೆ ನಾನು ದೂರ ಆಗೋದೆ. ಆದರೆ ನೀನು ಮಾತ್ರ ಹೆಂಡತಿಯಾಗಿ ಜೀವನ ಪೂರ್ತಿ ನಿನ್ನ ಪ್ರೀತಿನ ಅವನ ಮೇಲೆ ತೋರಿಸ್ಬೇಕು. ಈ ತಾಯಿ ಪ್ರೀತಿ ಥರನೇ ನಿನ್ನ ಪ್ರೀತಿನೂ ಅರ್ಧಕ್ಕೆ ಮುಗಿದೋಗ್ಬಾರ್ದು. ಅಂಥ ಪರಿಸ್ಥಿತಿ ಬರ್ದಿರೋ ಹಾಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೋಡಮ್ಮ ನೈನಿ, ನೀವಿಬ್ರು ನನ್ನೆರಡು ಕಣ್ಣಿದ್ದಾಗೆ. ಯಾರೇ ದೂರ ಆದರೂ ನನ್ನ ಆತ್ಮಕ್ಕೆ ತುಂಬ ನೋವಾಗುತ್ತೆ.
ಒಂದು ಮಾತು, ನಿನಗೊಂದು ಮಾತು ಹೇಳ್ತಿದ್ದೀನಿ, ನೆನಪಿಟ್ಕೋ. ನೀನ್ ಇಲ್ದೇ ಇದ್ರೆ ಈ ಲೋಕದಲ್ಲಿ ವಿಷಯನ ಯಾವ ಶಕ್ತಿ ಕೂಡ ಕಾಪಾಡಲ್ಲ. ಅಮೋರೆ, ಅಮೋರೆ, ಮಾವ, ನಮ್ಮ ಅನುಮಾನನೇ ನಿಜ ಆಯ್ತು. ಗಾಯತ್ರಿ ಅಮ್ಮನ ಸಾಯಿಸಿದ್ದು ಬೇರೆ ಇನ್ಯಾರು ಅಲ್ಲ. ತಿಲೋತ್ತಮ, ಹೌದು ನೈನಿ. ಮಾವ, ಈ ವಿಷಯ ಹೇಗ್ ಗೊತ್ತಾಯ್ತು ಅಂತ ಕೇಳ್ಬೇಡ, ಯಾವಾಗ ಗೊತ್ತಾಯ್ತು ಅಂತ ಕೇಳು. ಅಂದ್ರೆ ಮಾವ, ಈ ವಿಷಯ ನಿಮ್ ಈಗ ಇದೊಂದೇ ಅಲ್ಲಮ್ಮ. ತಿಲೋತ್ತಮ ಏನು, ತಿಲೋತ್ತಮಳ ನಿಜ ಸ್ವರೂಪ ಏನು, ಅವಳು ಮಾಡ್ತಿರೋ ಅನ್ಯಾಯಗಳು ಏನು, ಎಲ್ಲ ನನಗೆ ಗೊತ್ತು. ಮತ್ತೆ ನಿಮ್ಗೆ ವಿಷಯ ಗೊತ್ತಿದ್ರು ಕೂಡ ಇಲ್ಲಿವರೆಗೂ ಈ ವಿಷಯನ ಯಜಮಾನ್ರಿಗೆ ಯಾಕೆ ಹೇಳಲಿಲ್ಲ? ಈ ಲೋಕದಲ್ಲಿ ಹೆತ್ತ ತಾಯಿ ಕೂಡ ಸ್ವಂತ ಮಗನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ದೇ ಇರೋ ಹಾಗೆ ತಿಲೋತ್ತಮ ತನ್ನ ಸುಳ್ಳು ಪ್ರೀತಿಯಿಂದ ವಿಶಾಲ್ನ ನಂಬಿಸ್ಬಿಟ್ಟಿದ್ದಾಳೆ. ತಿಲೋತ್ತಮ ಬಗ್ಗೆ ಎಷ್ಟೇ ಹೇಳಿದ್ರೂ ವಿಶಾಲ್ ನಂಬೋದಿಲ್ಲ. ಅಷ್ಟೇ ಅಲ್ಲದೆ ನಮ್ಮಮ್ಮನ ಮೇಲೆ ಸುಳ್ಳು ಆರೋಪ ಹೊರಿಸ್ತೀರಂತ ಸ್ವಂತ ತಂದೆನೋ ಅಂತ ನೋಡದೆ ನನ್ನ ಜೊತೆನೆ ಗಲಾಟೆ ಮಾಡ್ತಾನೆ. ಮಾವ, ಹೆತ್ತ ತಾಯಿ ಪ್ರಾಣ ತೆಗ್ದಿದ್ದು ಅವರು ನಂಬೋ ತಿಲೋತ್ತಮ್ಮನೆ ಅಂತ ವಿಶಾಲ್ ಯಜಮಾನ್ರಿಗೆ ಈಗಲೂ ಹೇಳ್ದೆ ಹೋದ್ರೆ ತಿಲೋತ್ತಮ ಅಮ್ಮೋರ್ ಮಾಡ್ತಿರೋ ಮೋಸಕ್ಕೆ ಇನ್ನು ನಾವೇ ಅವಕಾಶ ಕೊಟ್ಟ ಹಾಗಾಗತ್ತೆ. ನಡೀರಿ ಮಾವ, ತಿಲೋತ್ತಮ ಅಮ್ಮವ್ರ ಬಗ್ಗೆ ನಿಮಗ್ ಗೊತ್ತಿರೋ ವಿಷಯದ ಬಗ್ಗೆ ನಾನ್ ವಿಡಿಯೋ ನೋಡಿರೋ ಸತ್ಯನ ಹೇಳೋಣ. ನಡೀರಿ ಮಾವ. ನೀನೇ ಅಲ್ಲ, ಆ ದೇವರೇ ಇಲ್ಲಿಗೆ ಬಂದು ಹೇಳಿದ್ರು ವಿಶಾಲ್ ನಂಬೋದಿಲ್ಲ. ಪ್ರಯತ್ನ ಪಟ್ರೇನೆ ಅಲ್ವಾ ಮಾವ ನಂಬ್ತಾರೋ ಇಲ್ವೋ ಅಂತ ಗೊತ್ತಾಗೋದು. ವಿಶಾಲ್ನ ಎಷ್ಟು ಆಳವಾಗಿ ನಂಬಿಸಿದಾಳೆ ಅಂತ ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಮ್ಮ. ತಿಲೋತ್ತಮ ಎಂಥವಳು ಅಂತ ವಿಶಾಲ್ಗೆ ನಂಬಿಸ್ಬೇಕು ಅಂದ್ರೆ ಬಲವಾದ ಸಾಕ್ಷಿಗಳು ಬೇಕು. ಯಾವ ಆಧಾರಗಳು ಇಲ್ಲದೆ ಹೇಳಿದ್ರೆ ನಿನಗೂ ವಿಶಾಲ್ಗೂ ಮಧ್ಯೆ ಮನಸ್ತಾಪ ಬಂದು ನೀವಿಬ್ರು ದೂರ ಆಗೋ ಸಾಧ್ಯತೆ ಇದೆ. ನೀನ್ ದೂರ ಆದ್ರೆ ವಿಶಾಲ್ನ ಕಾಪಾಡೋ ರಕ್ಷಾ ಕವಚನೇ ಅವನಿಂದ ದೂರ ಆದಾಗೆ ನೈನಿ. ದಯವಿಟ್ಟು ಅಂತ ಪರಿಸ್ಥಿತಿ ಬರೋದು ಬೇಡ ಅಮ್ಮ. ಅದು ಹಾಗಲ್ಲ ಮಾವ, ತಮ್ಮ ಪ್ರಾಣ ಹೋಗೋಕೆ ಕಾರಣ ಆ ತಿಲೋತ್ತಮನೆ ಅಂತ ಸಾಕ್ಷಾತ್ ಗಾಯತ್ರಿ ಅಮ್ಮವ್ರು ಹೇಳಿದ ಆಧಾರನೇ ಬೆಂಕಿ ಸುಟ್ಟೋಯ್ತು ಮಾವ. ಮತ್ತೆ ತಿಲೋತ್ತಮ ನಿಜ ಸ್ವರೂಪನ ಹೊರಗೆ ತರಕ್ಕೆ ಇನ್ಯಾವ ಸಾಕ್ಷಿ ಇದೆ ಹೇಳಿ? ನೋಡೋಣಮ್ಮ, ಆ ದೇವರು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ದಾರಿ ತೋರಿಸ್ತಾ ಇರ್ತಾನ. ವಿಶಾಲಾಕ್ಷಮ್ಮ ತಾಯಿ ಆಶೀರ್ವಾದದಿಂದ ನನ್ನ ಮಗನ ಕಾಪಾಡ್ತೀಯ ಅಂತ ನಿನಗಿರೋ ಶಕ್ತಿ ಬಗ್ಗೆ ಯಾರ ಹತ್ರನೂ ಹೇಳಬಾರ್ದು ಅಂತ ಅವತ್ತು ನಾನು ನಿನ್ನ ಹತ್ರ ಮಾತಾಕೊಂಡಿದ್ದೀನಿ. ನೀನೇನಾದರೂ ಹೋಗಿ ಹೇಳಿದ್ರೆ ಆ ತಿಲೋತ್ತಮ ಪರಶುರಾಮ ಗೊತ್ತಾಗಿ ಸಾಯಿಸ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಅದಕ್ಕೆ ಕೊಟ್ಟಿರೋ ಮಾತನ್ನ ಹಾಗೆ ಉಳಿಸ್ಕೋ ಅಮ್ಮ. ಮತ್ತೆ ಗೊತ್ತಿದ್ದು ಹೇಗ್ ಮಾವ? ಅದೇನಮ್ಮ, ಅವರಿಬ್ಬರಿಗೂ ಗೊತ್ತಾಗದೆ ಇರೋ ಹಾಗೆ ನೀನು ಬುದ್ಧಿವಂತಿಕೆಯಿಂದ ನಡ್ಕೋ ಅಂತಿದ್ದೀನಮ್ಮ. ಈಗ ಅವ್ರ ಕಣ್ಣು ನಿನ್ನ ಮೇಲೆ ಇರುತ್ತಮ್ಮ. ಹುಷಾರಾಗಿರು ನೈನಿ. ನನ್ನ ಸ್ವಾರ್ಥ ನಿನ್ನ ಪ್ರಾಣಕ್ಕೆ ಅಪಾಯ ತರುತ್ತೆ ಅಂತ ಅವತ್ತು ನಾನು ಅನ್ಕೊಂಡಿರ್ಲಿಲ್ಲಮ್ಮ. ನನ್ನನ್ನು ಕ್ಷಮಿಸ್. ಅಯ್ಯೋ ಮಾವ, ನೀವು ನನಗೆ ಯಾಕೆ ಕ್ಷಮೆ ಕೇಳ್ತೀರಾ ಮಾವ? ಇವತ್ತು ನಿನಗೆ ಈ ಪರಿಸ್ಥಿತಿ ಬರೋದಕ್ಕೆ ನಾನೇ ಕಾರಣ ಅಲ್ವೇನಮ್ಮ. ದೇವರ ದಯೆಯಿಂದ ನಿನಗೇನು ಆಗ್ಲಿಲ್ವಲ್ಲ, ನನಗಷ್ಟೇ ಸಾಕು. ಇಲ್ಲ ಅಂದಿದ್ರೆ ಆ ನೋವು ನನ್ನನ್ನು ಜೀವನ ಪೂರ್ತಿ ಕಾಡ್ತಾ ಇರ್ತಿತ್ತು. ಮಾವ, ಆ ವಿಶಾಲಾಕ್ಷಮ್ಮ ತಾಯಿ ನನ್ಗೊಂದು ವರ ಕೊಟ್ಟಿದ್ದಾಳೆ. ಅದನ್ನ ನನಗೋಸ್ಕರ ಉಪಯೋಗಿಸಿದ್ರೆ ಸ್ವಾರ್ಥ ಆಗತ್ತೆ, ಒಳ್ಳೆ ಕೆಲ್ಸಕ್ಕೋಸ್ಕರ ಉಪಯೋಗಿಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ದೇವ್ರಂತ ವಿಶಾಲ್ ಯಜಮಾನ್ರನ್ನ ಕಾಪಾಡಕ್ಕೋಸ್ಕರ ಒಂದ್ ವೇಳೆ ನನ್ನ ಪ್ರಾಣ ಹೋಗುವಂತ ಪರಿಸ್ಥಿತಿ ಬಂದ್ರೆ ಅದನ್ನು ಕೂಡ ನನ್ನ ಅದೃಷ್ಟ ಅಂತಾನೆ ತಿಳ್ಕೊತೀನಿ ಮಾವ. ಸ್ವಾರ್ಥನೇ ತಿಳಿದಿರೋ ಬಂಗಾರ ನನ್ನ ಸೊಸೆ. ಅಮ್ಮ, ನೀನು ವಿಶಾಲ್ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು. ಹಾಗೆ ಸಂತೋಷವಾಗಿರ್ಬೇಕು ಅಂದ್ರೆ ಆ ತಿಲೋತ್ತಮಳ ಬಲೆಯಿಂದ ವಿಶಾಲ್ನ ಹೊರಗೆ ತರಬೇಕು. ಅದು ನಿನ್ನ ಕೈಯಿಂದ ಮಾತ್ರ ಸಾಧ್ಯನಮ್ಮ.
ತಿಲೋತ್ತಮ ಎಂಥವಳು ಅಂತ ವಿಶಾಲ್ಗೆ ನಂಬಿಸ್ಬೇಕು ಅಂದ್ರೆ ಬಲವಾದ ಸಾಕ್ಷಿಗಳು ಬೇಕು. ಇವನೇ ನನ್ನ ಮೊದಲನೇ ಗಂಡ ಅಲ್ಲ, ನನಗ್ ನೋವು ಕೊಟ್ಟಿರೋ ರಾಕ್ಷಸ. ನೋಡು ವಿಶಾಲ್, ತಿಲೋತ್ತಮ ಅಮ್ಮವ್ರು ಸುಳ್ಳು ಹೇಳಿರೋ ಆ ನಾಟಕದ ಗಂಟೆನ ಕರ್ಕೊಂಡು ಬಂದು ಯಜಮಾನ್ರ ಮುಂದೆ ನಿಲ್ಸಿದ್ರೆ ಅವ್ರು ಮಾಡಿರೋ ಮೋಸನ ಪಾಪನ ತಿಲೋತ್ತಮ ಅಮ್ಮವ್ರೆ ಅವ್ರಾಗವ್ರೆ ಒಪ್ಕೋತಾರೆ. ಹಾ, ಯಜಮಾನ್ರೆ ಏನಾಯ್ತು? ಯಾಕಿಷ್ಟೊಂದು ಕೋಪದಲ್ಲಿದ್ದೀರಾ? ಕೋಪ ಅಲ್ಲ ನೈನಿ, ನೋವು. ನಾನು ಬರೋದು ಇನ್ನೊಂದು 1 ನಿಮಿಷ ಲೇಟ್ ಆಗಿದ್ದಿದ್ರು ನನ್ನ ನೈನಿ ನನಗೆ ಆ ಮಾತು ಹೇಳೋದಕ್ಕೇನೆ ಇಲ್ಲಿ ಪ್ರಾಣ ಹೋದಂಗೆ ಫೀಲ್ ಆಗ್ತಿದೆ ನೈನಿ. ನಡಿಬಾರ್ದು ಏನಾದರೂ ನಡೆದಿದ್ದಿದ್ರೆ ನಮ್ಮ ಪ್ರಾಣ ಬೇರೆ ಆಗಿರ್ಬೋದು ನೈನಿ, ಆದರೆ ಉಸಿರು ಮಾತ್ರ ಒಂದೇ. ನಿನ್ಗೇನಾದರೂ ಆದರೆ ಆ ಕ್ಷಣನೇ ನನ್ನ ಉಸಿರು ನನಗೋಸ್ಕರ ಇಷ್ಟೊಂದು ಒದ್ದಾಡ್ತಿರೋ ನಿಮ್ ಪ್ರೀತಿ ನನ್ನ ಜೊತೆ ಇದೆ. ನನ್ಗೇನಾಗುತ್ತೆ ಯಜಮಾನ್ರೆ? ಇಷ್ಟೇ ಅಲ್ಲ ಯಜಮಾನ್ರೆ, ಇದಕ್ಕಿಂತ ದೊಡ್ಡ ಅಪಾಯ ಎದುರಾದ್ರೂ ಸರಿ ನಿಮ್ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಅದನ್ನೆಲ್ಲ ದಾಟ್ ಬರ್ತೀನಿ. ನಿಮ್ ಪ್ರೀತಿಯಿಂದ ಆ ಕಷ್ಟಗಳನ್ನೆಲ್ಲ ನಾನು ಗೆದ್ಕೊಂಡು ಬರ್ತೀನಿ. ಯಜಮಾನ್ರೆ, ಗಂಡ ಹೆಂಡತಿ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಬದುಕಬೇಕು ಅಂತಾರೆ. ಅದು ನಮ್ಮ ವಿಷಯದಲ್ಲಿ ಅಕ್ಷರ ಸಹ ನಿಜ. ಹೌದು ಯಜಮಾನ್ರೆ, ಇದಕ್ಕೆ ಮುಂಚೆ ನಿಮ್ಗೆ ಅಪಾಯ ಬಂದಾಗ್ಲೆಲ್ಲ ನಾನು ನಿಮ್ಮನ್ನು ಕಾಪಾಡ್ಕೊಂಡೆ. ಈಗ ನನಗೆ ಅಪಾಯ ಬಂದಾಗ ನೀವು ಬಂದು ನನ್ನ ಕಾಪಾಡ್ಕೊಂಡ್ರಿ. ನಮ್ಮ ಸಂಬಂಧ ಯಾವತ್ತೂ ದೂರ ಆಗಲ್ಲ ಅಂತ ಹೇಳಕ್ಕೆ ಇದಕ್ಕಿಂತ ನಿದರ್ಶನ ಇನ್ನೇನ್ ಬೇಕು ಯಜಮಾನ್ರೆ? ನೈನಿ, ಮುಖ್ಯವಾದ ವಿಷಯ ಕೇಳೋದನ್ನೇ ಮರ್ತುಬಿಟ್ಟೆ ನಾನು. ಏನ್ ಯಜಮಾನ್ರೆ ಅದು? ಆ ವಿಡಿಯೋಲಿ ನೀನು ಅಮ್ಮನ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ತಿಲೋತ್ತಮನ ನಂಬಿ ನನ್ನ ಕೆಲಸ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂತು. ಹೇಳ ನೈನಿ, ಆ ವಿಡಿಯೋಲಿ ಅಮ್ಮ ಏನು ಹೇಳಿದ್ರು? ಅಮ್ಮನ ಸಾವಿನ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ. ಆ ಗಂಗಯ್ಯ ಹೇಳಿದ ಕ್ಷಣದಿಂದ ಅವ್ರು ಯಾರು ಅಂತ ತಿಳ್ಕೊಂಡು ಅವ್ರಿಗೊಂದು ಗತಿ ಕಾಣಿಸಕ್ಕೆ ನನ್ನ ರಕ್ತ ಕುದೀತಾ ಇದೆ ನೈನಿ. ಹೇಳ ನೈನಿ,
ಆ ಕೆಲಸ ಮಾಡಿರೋದು ಯಾರು? ಅಮ್ಮನ ಪ್ರಾಣ ತೆಗ್ದಿರೋ ಆ ದುಷ್ಟರು ಯಾರು ಅಂತ ಹೇಳು. ಹೇಳೇನೆ, ಆ ವಿಡಿಯೋಲಿ ಅಮ್ಮ ಏನು ಹೇಳಿದ್ರು? ಯಜಮಾನ್ರೆ, ಅದು ನೀನೇ ಅಲ್ಲ ಆ ದೇವರೇ ಇಲ್ಲಿಗೆ ಬಂದು ಹೇಳಿದ್ರು ವಿಶಾಲ್ ನಂಬೋದಿಲ್ಲ. ಪ್ರಯತ್ನ ಪಟ್ರೇನೆ ಅಲ್ವಾ ಮಾವ ನಂಬ್ತಾರೋ ಇಲ್ವೋ ಅಂತ ಗೊತ್ತಾಗೋದು. ವಿಶಾಲ್ನ ಎಷ್ಟು ಆಳವಾಗಿ ನಂಬಿಸಿದಾಳೆ ಅಂತ ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಮ್ಮ. ತಿಲೋತ್ತಮ ಎಂಥವಳು ಅಂತ ವಿಶಾಲ್ಗೆ ನಂಬಿಸ್ಬೇಕು ಅಂದ್ರೆ ಬಲವಾದ ಸಾಕ್ಷಿಗಳು ಬೇಕು. ವಾಪಸ್ ಬಂದು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದ ಹುಟ್ಟಿದ ಹಬ್ಬದ ಕಾಣಿಕೆನ ಕೊಡಕ್ಕಾಗದೆ ಇರೋದಕ್ಕೆ ಕ್ಷಮಿಸು ಅಂತ ಗಾಯತ್ರಿ ಅಮ್ಮವರು ನಿಮ್ಮನ್ನು ಕೇಳ್ಕೊಂಡಿದ್ದಾರೆ. ಅಮ್ಮನ ಮೇಲೆ ಬೇಜಾರು ಮಾಡಿಕೊಂಡು ಕೋಪ ಮಾಡ್ಕೊಳ್ದೆ ಅರ್ಥ ಮಾಡ್ಕೋಬೇಕು ಅಂತ ನಿಮಗೆ ಹೇಳಿದ್ದಾರೆ. ಆಮೇಲೆ ಅಮ್ಮನ ನನ್ನಿಂದ ದೂರ ಮಾಡಿದ್ದು ಯಾರು ಅಂತ ಹೇಳಿದ್ರ? ಅಷ್ಟರಲ್ಲಿ ಬೆಂಕಿ ಅಂಟ್ಕೊಂಡ್ಬಿಡ್ತು ಯಜಮಾನ್ರೆ. ನೋಡಕ್ಕಾಗ್ಲಿಲ್ಲ. ಲ್ಯಾಪ್ಟಾಪ್ ಕೂಡ ಬೆಂಕಿಲಿ ಸುಟ್ಟು ಹೋಯ್ತು. ನೀವು ನೋಡಿದ್ರಿ ಅಲ್ವಾ? ಈ ಭೂಮಿ ಮೇಲೆ ಅವ್ರಿಗೆ ಇನ್ನೂ ಕೆಲವೊಂದು ದಿನ ಬಾಳೋದಕ್ಕೆ ಬರ್ದಿರ್ಬೇಕು ನೈನಿ. ಅದಕ್ಕೆ ಸದ್ಯಕ್ಕೆ ಬಚಾವಾಗಿದ್ದಾರೆ. ಆದರೆ ಅವ್ರ ಕೊನೆ ಮಾತ್ರ ನನ್ನ ಕೈಯಲ್ಲೇ ಬರ್ದಿರೋದು ನೈನಿ. ಅಮ್ಮನ್ ಸಾಯಿಸ್ತವ್ರೆ, ನಿನ್ನನ್ನು ಕೂಡ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರೋದು ನನಗೆ ಗೊತ್ತಾಯ್ತು. ಅವ್ರನ್ನ ಬಿಡೋದಿಲ್ಲ ನೈನಿ. ಅವರು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಎಲ್ಲಿ ಬಚ್ಚಿಟ್ಕೊಂಡಿದ್ರು ಸರಿ, ಎಳ್ಕೊಂಬಂದು ಅವ್ರಿಗೊಂದು ಗತಿ ಕಾಣಿಸ್ತೀನಿ. ನಾನು ಕೂಡ ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಯಜಮಾನ್ರೆ. ಆದಷ್ಟು ಬೇಗ ಸಾಕ್ಷಿನೆಲ್ಲ ಹುಡುಕ್ತೀನಿ. ನೀವು ದೇವತೆ ಅಂತ ತುಂಬ ನಂಬಿರೋ ವ್ಯಕ್ತಿಯ ನಿಜ ಸ್ವರೂಪನ ನಾನು ಹೊರಗೆ ತರ್ತೀನಿ. ಏನ್ ಆಂಟಿ ಕೂತ್ಕೊಂಡು ಆಟಾಡ್ತಿದ್ದೀರಾ? ಇವಾಗ ಓಕೆನಾ? ಹಾ, ನಾನು ಹೇಳಿದ್ದು ಹೀಗೆ ನಿಂತ್ಕೊಂಡು ಆಟಾಡಿ ಅಂತಲ್ಲ, ಹೋಗಿ ಕೇಳಿ ಅಂತ. ಯಾರನ್ನ? ನಿಮ್ಮ ಅಣ್ಣನ್ನ. ಏನಂತ? ಮೊನ್ನೆ ಹೇಳಿದ ವಿಷಯ ಆಗ್ಲೇ ಮರ್ತ್ಬಿಟ್ರಾ? ಈ ಆಸ್ತಿಲಿ ನಿಮಗೂ ಭಾಗ ಇದೆ ಅಂತ ಹೇಳಿದ್ನಲ್ಲ ಆಂಟಿ. ನಿಮ್ಮ ಅಣ್ಣ ಅವರೆಲ್ಲ ಲಕ್ಷ್ಮೀಪುರದಿಂದ ಬಂದ್ಬಿಟ್ರು. ಹೋಗಿ ನಿಮ್ಮ ಭಾಗ ನಿಮಗೆ ಕೊಡಿ ಅಂತ ಕೇಳಿ. ಭಾಗ ಅಂತ ಕೇಳಿದ ಕೂಡ್ಲೆ ಕಟ್ ಮಾಡಿ ಕೊಡೋದಿಕ್ಕೆ ಅದೇನ್ ಆಪಲ್ ಅಲ್ಲಮ್ಮ, ಆಸ್ತಿ. ನಾನು ಕೊಡಲ್ಲ, ಯಾರಿಗೆ ಹೇಳ್ತೀಯ ಹೇಳ್ಕೊ ಹೋಗು ಅಂತ ನಮ್ಮಣ್ಣ ಹೇಳ್ದ ಅನ್ಕೋ. ನಾನು ಇಮಿಡಿಯೇಟ್ ಆಗಿ ಮನೆಯಿಂದ ಹೋಗ್ಬೇಕಾಗತ್ತೆ, ಕೋರ್ಟ್ ಮೆಟ್ಲು ಸುತ್ತಬೇಕಾಗತ್ತೆ, ಲಕ್ಷ ಲಕ್ಷ ಫೀಸ್ ಕಟ್ಟಬೇಕಾಗತ್ತೆ. ಆ ತೀರ್ಪು ಬರೋ ಹೊತ್ತಿಗೆ ನಾನು ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ. ರೇಷ್ಮೆ ಸೀರೆ ಉಟ್ಕೊಳ್ಳೋದಕ್ಕೆ ಆಸೆ ಪಟ್ಟು ಇರೋ ಕಾಟನ್ ಸೀರೆನೂ ಕೈ ತಪ್ಪ ಹೋದಾಗೆ ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು ಜಸ್ಸಿ? ಹೀಗೆ ಭಯ ಪಟ್ರೆ ಕಷ್ಟ ಆಂಟಿ. ಹೀಗೆ ಭಯ ಪಟ್ಕೊಂಡಿಲ್ಲ ಅಂದ್ರೆ ಈ ಮನೇಲಿರೋದೇ ಕಷ್ಟ ಜಸ್ಸಿ. ಏ ಹಾಸಿನಿ, ಇಲ್ಲಿ ಬಾಯ್ಲಿ. ಏನ್ ದುರ್ದು ಆಂಟಿ? ಇನ್ನೂ ಒಂದು 10 ದಿನ ಅಲ್ಲೇ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ. ಅದು ಈ ಹಾಸಿನಿ ಸಿಸ್ಟರ್ ಕಾಟ ತಡ್ಕೊಳಕ್ಕಾಗ್ದೆ ವಾಪಸ್ ಬಂದಿರ್ಬೇಕಂಟಿ. ಮುಳ್ಮೀನು, ನಿಂಗೆ ಮುಳ್ಳಲ್ಲಿ ಚುಚ್ತೀನಿ ಇರು. ಏನು ಇಲ್ಲ ಆಂಟಿ, ಇಲ್ಲಿ ನೀವಿಬ್ರೇ ಪಾಪ ಬೇಜಾರು ಮಾಡ್ಕೊಂಡು ಹತ್ಕೊಂಡಿರ್ತೀರಾ ಅಂತ ಬಂದ್ಬಿಟ್ವಿ ಅಷ್ಟೇ.